ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಇವತ್ತು ಜೂನ್ 5 ಪರಿಸರದ ದಿನ ಎಲ್ಲರೂ ಕೂಡ ಆಚರಿಸ್ತಾ ಇದ್ದಾರೆ. ವಿಶೇಷವಾಗಿ ಪೊನ್ನಂಪೇಟೆಯ ಅಪ್ಪಚ್ಚು ಕವಿ ವಿದ್ಯಾಲಯದ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ತಿಳುವಳಿಕೆ ನೀಡುವ ಸಲುವಾಗಿ ಇವತ್ತು ಒಂದು ಮೆರವಣಿಗೆ ಮೂಲಕ ಬಸ್ ನಿಲ್ದಾಣದಲ್ಲಿ ತೆರಳಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಈ ಒಂದು ಪರಿಸರದ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಹಾಗಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೀವಿ. ಬನ್ನಿ, ಈ ಆಡಳಿತ ಮಂಡಳಿಯ ಚೇರ್ಮನ್ಗಳನ್ನು, ಮುಖ್ಯೋಪಾಧ್ಯಾಯರನ್ನ ಮಾತಾಡ್ಸೋಣ. ಯಾವ ರೀತಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಬರೋಣ. ಪರಿಸರ ಉಳಿಸಿ ಬೆಳೆಸಿ ಎಂಬ ಘೋಷವಾಕ್ಯಗಳೊಂದಿಗೆ ಅಪ್ಪಚ್ಚ ಕವಿ ವಿದ್ಯಾಲಯದ ವಿದ್ಯಾರ್ಥಿಗಳು ಶಾಲಾ ಆವರಣದಿಂದ ಭವ್ಯ ಮೆರವಣಿಗೆಯನ್ನು ಆರಂಭಿಸಿದರು. ನಗರದ ಮುಖ್ಯ ಬೀದಿಯಲ್ಲಿ ಸಾಗಿದ ಈ ಮೆರವಣಿಗೆಯುದ್ದಕ್ಕೂ ಪರಿಸರ ಜಾಗೃತಿಯ ಘೋಷಣೆಗಳು ಮೊಳಗಿದವು. ಮುಖ್ಯ ರಸ್ತೆಯ ಮೂಲಕ ಸಾಗಿದ ಮೆರವಣಿಗೆಯು ನಗರದ ಪ್ರಮುಖ ಕೇಂದ್ರವಾದ ಬಸ್ ನಿಲ್ದಾಣವನ್ನು ತಲುಪಿ ಅಲ್ಲಿ ನೆರೆದಿದ್ದ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರುವ ಕರಪತ್ರಗಳನ್ನು ಹಂಚುವ ಮೂಲಕ ವಿನೂತನ ರೀತಿಯಲ್ಲಿ ಜಾಗೃತಿ ಮೂಡಿಸಿದರು. ವಿದ್ಯಾರ್ಥಿಗಳು ತಮ್ಮ ಕೈಯಲ್ಲಿ ಹಿಡಿದಿದ್ದ ಆಕರ್ಷಕ ಪೋಸ್ಟರ್ಗಳು ಸಾರ್ವಜನಿಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದವು. ನಾನು ಪೊನ್ನಿಮಡ ಸುರೇಶ್, ಕೊಡ ಸಮಾಜ ಎಜುಕೇಷನ್ ಕೌನ್ಸಿಲ್ ಅಪ್ಪಚ್ಚ ಕವಿ ವಿದ್ಯಾಲಯ ಪೊನ್ನಂಪೇಟೆ ಇದರ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪರಿಸರ ಅಂದರೆ ಏನಂದರೆ ಪ್ರಕೃತಿ ಅಂದರೆ ಈ ಮಣ್ಣು, ನೆಲ, ಜಲ ಮತ್ತು ಗಾಳಿ, ಇದೆಲ್ಲ ಒಂದಕ್ಕೊಂದು ಹೊಂದ್ಕೊಂಡೇ ಇರುವಂಥ ವ್ಯವಸ್ಥೆ. ಯಾವುದೇ ಒಂದು ಡ್ಯಾಮೇಜ್ ಆದರೂ ಇದು 3 ಡ್ಯಾಮೇಜ್ ಆಗುತ್ತೆ. ನಾವು ಒಂದು ಗಾಳಿ, ಉಸಿರಾಡಲಿಕ್ಕಿರೋ ಗಾಳಿ ಅಥವಾ ಕುಡಿಲಿಕ್ಕಿರೋ ನೀರು ಇಲ್ಲದ ಒಂದು ಪರಿಸರವನ್ನು ಯೋಚನೆ ಮಾಡಲಿಕ್ಕೆ ಸಹ ಸಾಧ್ಯ ಇಲ್ಲ. ಇಂದು ನಾವು ಕಾಣ್ತಾ ಇದ್ದೀವಿ, ಒಂದು 50 ವರ್ಷದ ಹಿಂದೆ ನಾವೆಲ್ಲ ಸಣ್ಣವರಿದ್ದಾಗ ಯಾವ ರೀತಿ ಇತ್ತು ಆ ರೀತಿ ಈಗಿನ ಪರಿಸರ ಇಲ್ಲ. ಒಂದು ಶುದ್ಧವಾದ ನೀರಿಲ್ಲ. ಅವತ್ತು ನಾವು ಸೀದಾ ಒಂದು ತೋಡಲ್ಲಿ ಅಥವಾ ಕೆರೆಯಲ್ಲಿ ನೀರನ್ನು ಡೈರೆಕ್ಟಾಗಿ ಕುಡಿಬೋದಾಗಿತ್ತು, ಅಷ್ಟು ಶುದ್ಧವಾಗಿತ್ತು. ಇವತ್ತು ಅದಿಲ್ಲ. ಅಲ್ಲಿರೋ ಜಲಚರಗಳು ಯಾವುದೂ ಇಲ್ಲ ಇವತ್ತು. ಯಾಕೆಂದರೆ ನಾವೀಗ ಇನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಎಲ್ಲ ಪ್ರಕೃತಿಯನ್ನು ಹಾಳು ಮಾಡಿಬಿಟ್ಟಿದ್ದೀವಿ. ಅದು ಇನ್ನು ಮುಂದೆನೂ ಆ ರೀತಿ ಆಗದಂತೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಅವೇರ್ನೆಸ್ ಅಂದರೆ ನಾವು ದೊಡ್ಡವರು ಅದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಬಿಟ್ಟು ಕೊಡಬೇಕು. ಮುಂದಿನ ಪೀಳಿಗೆಯವರು ಅದನ್ನು ಬೆಳೆಸಿ ಚೆನ್ನಾಗಿ ಇಟ್ಕೊಳ್ಳುವಂಥ, ಇನ್ನೂ ಹಾಳುಗೆಡೋದಂಥ ಪ್ರಕೃತಿಯನ್ನು ಇವತ್ತಿನಿಂದಲೇ ರೂಢಿಸ್ಕೊಳ್ಬೇಕು.
ಈ ಉದ್ದೇಶದಿಂದ ನಾವು ಈ ಪರಿಸರ ದಿನವನ್ನು ಒಂದು ಪಬ್ಲಿಕ್ ಫಂಕ್ಷನ್, ಒಂದು ಸಾರ್ವಜನಿಕ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ರಿಗೂ ಆ ಒಂದು ಪ್ರಕೃತಿಯನ್ನು ಉಳಿಸ್ಕೋಬೇಕು, ಇದು ನಮಗಾಗಿರೋದು ಅನ್ನೋ ಒಂದು ಆಸೆ ಆಶ್ವಾಸನೆ ಬೆಳೀಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ನಾವು ಹಲವಾರು ವರ್ಷಗಳಿಂದ ಕಸ ನಿರ್ವಹಣೆ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಎಲ್ಲ ವಿವಿಧ ಸಂಸ್ಥೆಗಳಿಂದ ಮಾಡಿದ್ದೀವಿ. ಇಲ್ಲಿಯೂ ಸಹ ನಾವು ಅದೊಂದು ಅವೇರ್ನೆಸ್ ಬೆಳೆಸ್ತಾ ಇದ್ದೀವಿ. ಏನಂದರೆ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಬಾರ್ದು, ಫುಡ್ ಕವರ್ಗಳಿಗೆ ಹಾಕಿ ಅಲ್ಲಿ ಇಲ್ಲಿ ಬಿಸಾಡಬಾರ್ದು, ಬಸ್ಸಿನಿಂದ ಹೊರಗಡೆ ಬಿಸಾಡಬಾರ್ದು. ಇದನ್ನು ಸಾರ್ವಜನಿಕರಿಗೆ ತಿಳಿ ಹೇಳಬೇಕು ಅನ್ನೋದು ನಮ್ಮ ಉದ್ದೇಶ. ಕಸ ಅನ್ನೋದು ಈಗ ಪ್ಲಾಸ್ಟಿಕ್ಕನ್ನು ಇಲ್ಲದೆ ನಾವು ಬದುಕಲಿಕ್ಕೂ ಆಗಲಿಕ್ಕಿಲ್ಲ. ಈಗ ಹಲವಾರು ಜನ ಹೇಳ್ತಾರೆ ಏನಂದರೆ ಪ್ಲಾಸ್ಟಿಕ್ನ ಮ್ಯಾನುಫ್ಯಾಕ್ಚರ್ ಬಿಟ್ಟು ಬಿಡ್ಬೋದಲ್ಲ ಅಂತೇಳಿ. ಕೆಲವುದಕ್ಕೆ ಏನಂದರೆ ಅದಕ್ಕೆ ಒಂದು ಸಬ್ಸ್ಟಿಟ್ಯೂಟ್ ಇಲ್ಲ, ಅದಕ್ಕೆ ಬೇರೆ ಒಂದು ಆ ಪ್ಲಾಸ್ಟಿಕ್ ಬದಲಿ ಏನೂ ಇಲ್ಲ. ಅದರಿಂದ ಮ್ಯಾನುಫ್ಯಾಕ್ಚರಿಂಗ್ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲಿಯೂ ಇದ್ರ ಬಳಕೆ ಇದೆ, ಇಲ್ಲಿ ಮಾತ್ರ ಅಲ್ಲ. ಆ ಬಳಕೆ ಇದೆ, ಆದರೆ ಅದನ್ನು ಏನಂದರೆ ವಿಲೇವಾರಿ, ನಾವು ಕಸವನ್ನು ಯಾವ ರೀತಿ ವಿಲೇವಾರಿ ಮಾಡ್ತೀವಿ ಅನ್ನೋದ್ರ ಮೇಲೆ ಅದರ ನಿರ್ವಹಣೆ ಇದೆ. ಆ್ಯಕ್ಚುಲಿ ನಾವೇನಂದರೆ ಕಸನ ಎಲ್ಲಿ ವಿಲೇವಾರಿ ಮಾಡಬೇಕು ಅಲ್ಲೇ ಮಾಡಬೇಕು. ಎಲ್ಲಿ ಸಿಕ್ಕಿಂದ್ರಲ್ಲಿ ಎಸೆಯೋದು ಮಾತ್ರ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಮಾತ್ರ ಕಾಣ್ತಾ ಇದೆ. ಅದು ನಾವು ಹೊರಗಡೆ ದೇಶದಲ್ಲಿ ನೋಡಿದರೆ ಅಷ್ಟು ಚೆನ್ನಾಗಿ ಅದನ್ನು ಎಲ್ಲಿ ಬಿಸಾಡಬೇಕು ಅಲ್ಲಿ ಆಗ್ತದೆ. ಇಲ್ಲ ಜೋಬಿಗೆ ಹಾಕೊಂಡು ಹೋಗ್ತಾರೆ ಅವರು, ಆದರೆ ರಸ್ತೆಯಲ್ಲಿ ಮಾತ್ರ ಬಿಸಾಡೋದಿಲ್ಲ. ನಾವು ಇಲ್ಲಿ ಇಲ್ಲ, ನಾವು ಏನಂದರೆ ನಮ್ಮ ಮನೆಯಿಂದ ಹೊರಗಡೆ ಆದರೆ ಅದು ನಮ್ಮದು ವಿಲೇವಾರಿ ಆಗೋಯ್ತು. ತೆಗೆದು ಬಿಸಾಬಿಡೋದು ಚರಂಡಿಗೆ ಅಥವಾ ರಸ್ತೆ ಮಧ್ಯದಲ್ಲಿ ಹಾಕೋದು, ಇಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದಾಗೆ ಎತ್ತಿ ಬಿಸಾಬಿಡೋದು ಫಾರೆಸ್ಟಲ್ಲಿ ಅಲ್ಲಿ ಇಲ್ಲಿ, ಅಥವಾ ಗಂಟು ಮುಟ್ಟೆ ಕಟ್ಕೊಂಡ್ಬಂದು ರಸ್ತೆ ಬದಿಯಲ್ಲಿ ಇಡೋದು, ಇಂಥೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದೆಲ್ಲ ಕಂಟ್ರೋಲ್ ಆಗಬೇಕು. ಇದು ನಾವು ಅಂದರೆ ನಾವೇ ತಿಳುವಳಿಕೆ ಹೊಂದ್ಕೊಂಡು ಇದನ್ನು ಮಾಡಬೇಕು. ಕರೆಕ್ಟಾಗಿ ವಿಲೇವಾರಿ ಆದರೆ ಯಾವ ಕಸನೂ ಕಸ ಅಂತ ಅನ್ಸೋದಿಲ್ಲ, ಅದರ ಬಳಕೆಗೆ ಹೋಗ್ಬಿಡುತ್ತೆ ಅಂತ ಒಂದು ನಾವು ಮುಂದಿನ ಪೀಳಿಗೆಗೆ ಇದನ್ನು ಒಳ್ಳೆಯ ಒಂದು ಭೂಲೋಕವನ್ನು, ಈ ಪ್ರಕೃತಿಯನ್ನು ಒಳ್ಳೆಯದಾಗಿ ಬಿಟ್ಟುಕೊಡುವ ಅನ್ನೋ ಆಶ್ವಾಸನೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಪುಟ್ಟ ಮಕ್ಕಳ ಹೃದಯದಲ್ಲಿ ಅದನ್ನು ತುಂಬಬೇಕು ಅನ್ನೋ ಆಶ್ವಾಸನೆಯಿಂದ ಇದನ್ನು ನಡೆಸ್ತಾ ಇದ್ದೀವಿ. ಎಲ್ರಿಗೂ ಶುಭೋದಯ. ನಾನು ತನುಜಾ SS, ಮುಖ್ಯೋಪಾಧ್ಯಾಯಿನಿ ಅಪ್ಪಚ್ಚಕವಿ ವಿದ್ಯಾಲಯ ಪನ್ನಂಪೇಟ್. ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ. ಈ ದಿನಾಚರಣೆಯ ಅಂಗವಾಗಿ ನಾವು ಇಂದು ಮಕ್ಕಳೊಂದಿಗೆ ಜಾಥಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಇವತ್ತು ಈ ಜಾಥಾ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಕೊಟ್ಟು ಅವರಲ್ಲಿ ಪರಿಸರದ ಮೇಲೆ ಇರುವ ಜಾಗೃತಿಯನ್ನು ಮೂಡಿಸಿ ನಮ್ಮ ಪರಿಸರವನ್ನು ಕಾಪಾಡುವ ರೀತಿಯಲ್ಲಿ ಅವರಿಗೆ ಒಂದು ತಿಳುವಳಿಕೆಯನ್ನು ನೀಡುವ ಸಲುವಾಗಿ ಈ ಜಾಥಾ ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೇವೆ. ಈ ವಿನೂತನ ಜಾಗೃತಿ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು, ಅಧ್ಯಾಪಕರು, ಆಡಳಿತ ಮಂಡಳಿಯ ಸದಸ್ಯರು ಸೇರಿದಂತೆ ಊರಿನ ಪ್ರಮುಖರು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕ್ಯಾಮರಾಮನ್ ಹರಿಕೃಷ್ಣ ಜೊತೆ HK ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.